ಲಕ್ಷ್ಮಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ವಾ? ಯಾಕೆ? ಮೀರಾ ಮಕ್ಕಳನ್ನ ಸ್ಕೂಲಿಂದ ಬಿಡಿಸಿದಾಳೆ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತಾನೆ ಸ್ಕೂಲ್ ಹತ್ರ ಹೋದೆ. ಫೀಸ್ ಕಟ್ಟೋವರೆಗೂ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಬೆಳಗ್ಗೆಯಿಂದ ಕೆಲ್ಸಕ್ಕೋಸ್ಕರ ಬೀದಿ ಬೀದಿ ಸುತ್ತೆ. ಕೆಲ್ಸನ ಸಿಗ್ಲಿಲ್ಲ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಲಕ್ಷ್ಮಿ ಅವರೇ, ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನ್ ಹೇಳಿ? ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಲಕ್ಷ್ಮಿ. ನಾನು ನನ್ನ ಕೈಯಿಂದ ಖರ್ಚು ಮಾಡ್ತಿಲ್ಲ. ಬಾಬನ್ ಟ್ರಸ್ಟಿಂದ ಮಕ್ಕಳ ಓದಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಮಕ್ಕಳು ಯಾವ ಸ್ಕೂಲ್ನ ಓದ್ತಿದ್ರೋ ಅದೇ ಸ್ಕೂಲ್ನಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಅದ್ರ ಖರ್ಚು ವೆಚ್ಚನೆಲ್ಲ ಟ್ರಸ್ಟ್ ನೋಡ್ಕೊಳುತ್ತೆ. ನೀವು ಯಾಕೆ ಲಕ್ಷ್ಮಿ ಕೆಲ್ಸಕ್ಕೆ ಬೇರೆ ಕಡೆ ಟ್ರೈ ಮಾಡಬೇಕು? ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಿಮ್ಗೊಂದು ಕೆಲಸದ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ. ತಪ್ಪು ತಿಳ್ಕೊಬೇಡಿ ಡಾಕ್ಟರ್. ಮಕ್ಕಳೋದಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನಗಷ್ಟು ಸಾಕು. ಕೆಲ್ಸದ ಭಾರನೂ ನಿಮ್ಮ ಮೇಲೆ ಹಾಕಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಯಾಕೆ ಹಾಗೆ ಯೋಚನೆ ಮಾಡ್ತೀರಾ ಲಕ್ಷ್ಮಿ? ನೀವು ಕೆಲಸ ಮಾಡ್ತೀರಾ, ಸಂಬಳ ತಗೋತೀರಾ. ನನಗೆ ಹೊರೆ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಆದರೂ ಡಾಕ್ಟರ್, ನನಗೊಂದೆರಡು ದಿನ ಟೈಮ್ ಕೊಡಿ, ನಾನು ಹೇಳ್ತೀನಿ. ಸರಿ ಲಕ್ಷ್ಮಿ, ಈ ವಿಷಯದಲ್ಲಿ ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಕೆಲಸದ ಅವಶ್ಯಕತೆ ಬಂದಾಗ ನನಗೊಂದು ಫೋನ್ ಮಾಡಿ. ನೀವು ಮಾಡ್ತಿರೋ ಸಹಾಯಕ್ಕೆ ನಾನು ಯಾವ ರೀತಿ ಋಣಿಯಾಗಿರಬೇಕು ಗೊತ್ತಾಗ್ತಾ ಇಲ್ಲ. ಮಕ್ಕಳು ಓದಿಗೆ ದಾರಿ ಮಾಡಿಕೊಡ್ತಿದ್ದೀರಾ. ನಿಮ್ಮ ಈ ಋಣನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಲಕ್ಷ್ಮಿ, ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನನ್ನನ್ನು ಫ್ರೆಂಡ್ ಆಗಿ ನೋಡಿ ಅಂತ ಹೇಳಿದ್ದೀನಿ ತಾನೆ. ನಿಮ್ಗೇನೇ ಸಹಾಯ ಬೇಕಾದರೂ ಸಂಕೋಚ ಇಲ್ಲದೆ ನನ್ನನ್ನು ಕೇಳಿ. ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ಈಗಲೇ ಟ್ರಸ್ಟ್ ಅವ್ರ ಹತ್ರ ಮಾತಾಡಿ ನಾಳೆಯಿಂದನೇ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿ. ಸಾಯಿನಾಥ, ನಿನ್ನ ನಮ್ದವ್ರ ಕೈ ಬಿಡಲ್ಲ ಅಂತ ತೋರಿಸ್ಬಿಟ್ಟೆ. ನನ್ನ ಸಾವಿನ ದೌಡೆಯಿಂದ ಕಾಪಾಡ್ದ ಹಾಗೆ ಸಮಸ್ಯೆಗಳಿಂದನೂ ಕಾಪಾಡ್ತೀಯ ಅನ್ನೋ ನಂಬಿಕೆ ಇತ್ತು. ಹಾಗೆ ರಾಘವ್ ಚಿಕಿತ್ಸೆಗೆ ಮಕ್ಕಳ ಓದಿಗೆ ದಾರಿ ತೋರಿಸಿದೀಯ. ಬೆಳಿಗ್ಗೆಯಿಂದ ಕೆಲಸಕ್ಕೋಸ್ಕರ ಹುಡುಕಿ ಹುಡುಕಿ ಸಿಗದೆ ಇದ್ದಾಗ ತುಂಬ ಬೇಜಾರಾಗಿತ್ತು. ಆಗ ಡಾಕ್ಟ್ರು ಮೂಲಕ ಭರವಸೆನ ಕೊಟ್ಟೆ. ಈಗ ಧೈರ್ಯನ ತುಂಬ್ತಾ ಇದೀಯಾ. ಸಾಯಿನಾಥ, ನಾಳೆ ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡು. ಹಾಗೆ ಆದಷ್ಟು ಬೇಗ ನನ್ನ ಮನೆಯವರು ಸಿಗೋ ಹಾಗೆ ಮಾಡು. ಮೊದಲನೇ ಸಾರಿ ಗೊತ್ತಿಲ್ಲದೆ ಇರೋ ಈ ಊರಿಗೆ ಬಂದಾಗ ನನಗೆ ತುಂಬ ಭಯ ಆಗಿತ್ತು. ಆದರೆ ಆಗ ರಾಘವ್, ಅಮ್ಮ, ಅದಿತಿ, ಕವಿತಾ ಎಲ್ಲರೂ ನನ್ನ ಜೊತೆಗಿದ್ರು.
ಆದರೆ ಈಗ ಎಲ್ಲರೂ ಇದ್ದು ಇಲ್ಲದೆ ಇರೋ ಹಾಗಾಗಿದೆ. ಸಾಯಿನಾಥ, ಆದಷ್ಟು ಬೇಗ ನನ್ನ ಸಂಸಾರ ಮೊದಲಿನಾಗಬೇಕು. ಅದೊಂದೇ ಈಗ ನನಗಿರೋ ಆಸೆ. ಈಗ ಬರಿಗೈಲಿ ನಿಂತಿದ್ದೀನಿ ಸಾಯಿನಾಥ. ನನ್ನ ಹತ್ರ ಬೇಡಿಕೆಗಳಷ್ಟೇ ಇರೋದು. ಇದನ್ನೆಲ್ಲ ಆದಷ್ಟು ಬೇಗ ಈಡೇರಿಸು. ಏನ್ರಿ ಇದು? ಎಲ್ಲ ಸರಿ ಹೋಯ್ತು, ನಾಳೆಯಿಂದ ಹೊಸ ಜೀವನ ಶುರುವಾಗುತ್ತೆ ಅನ್ನೋಷ್ಟರಲ್ಲಿ ಹೀಗಾಗೋಯ್ತು. ಯಾಕೋ ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವು ಈ ಜನ್ಮದಲ್ಲಿ ನಮ್ಮನ್ ಕಾಡ್ತಾ ಇದೆ. ಕವಿತಾ ಅವ್ರೆ, ಯಾಕಾಗ ಅನ್ಕೋತೀರಾ? ದೇವ್ರು ನಮ್ಮ ಈಗಲೂ ಪರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಖಂಡಿತ ಇದಕ್ಕೆಲ್ಲ ಸೇರಿ ಮುಂದೆ ಒಂದು ಒಳ್ಳೆ ದಾರಿ ತೋರಿಸ್ತಾನೆ. ಈಗೇನ್ ಅಳಿಯಂದಿರೆ, ಇಷ್ಟೆಲ್ಲ ಆದ್ರೂ ಇನ್ನೂ ದೇವ್ರಿದಾನೆ, ಅವನು ಒಳ್ಳೇದು ಮಾಡ್ತಾನೆ ಅಂತ ಕುರುಡನ್ ತರ ನಂಬ್ಕೊಂಡು ಕೂತಿದ್ದೀರಲ್ಲ. ಅವನು ಮಾಡೋ ಒಳ್ಳೇದಿದೇನಾ? ಕಲಿಗಾಲ ಕೆಟ್ಟೋಗಿದೆ. ದೇವ್ರು ಅನ್ನೋನು ಇಲ್ಲವೇ ಇಲ್ಲ. ಎಲ್ಲ ಕಡೆ ರಾಕ್ಷಸರು ತುಂಬಿಕೊಂಡಿದ್ದಾರೆ. ಧರ್ಮಕ್ಕೆ ಗೆಲುವಿಲ್ಲ, ಅಧರ್ಮ ಅಟ್ಟಹಾಸ ಮಾಡ್ತಾ ಇದೆ. ಕೆಟ್ಟವ್ರಿಗಷ್ಟೇನಪ್ಪ ಇದು ಕಾಲ. ಒಳ್ಳೆಯವರಾಗಿದ್ದು ನ್ಯಾಯ ನೀತಿ ಧರ್ಮ ಅಂತ ಹೋಗೋರ್ ಬದುಕು ಇಷ್ಟೇನೆ. ಹಾಗೆಲ್ಲ ಅನ್ಕೋಬಿಡಿ ಅತ್ತೆ. ಪ್ರತಿ ಆರಂಭಕ್ಕೂ ಒಂದು ಕೊನೆ ಇರುತ್ತೆ, ಹಾಗೆ ಇದಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ. ಅತ್ತೆಮ್ಮ, ಹಣತೆಯಲ್ಲಿ ಎಣ್ಣೆ ಖಾಲಿ ಆದ್ರೆ ದೀಪ ಆರೋಗುತ್ತೆ, ಮೇಣದ ಬತ್ತಿಲಿ ಮೇಣ ಕರಗೋದ್ರೆ ದೀಪ ಆರೋಗುತ್ತೆ. ಆದ್ರೆ ಸೂರ್ಯನ ಬೆಳಕು ಆರೋಗಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಇವತ್ತಿಂದ ಮಕ್ಕಳು ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅವರಿಗೆ ಆಶೀರ್ವಾದ ಮಾಡಿ. ಮಕ್ಕಳ, ಪಪ್ಪಂಗೆ ನಮಸ್ಕಾರ ಮಾಡಿ. ರೀ, ಮಕ್ಕಳು ಇವತ್ತಿಂದ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇರೋದನ್ನ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ.